ಗಾಳಿ ನದಿಯಲ್ಲಿ ಬಿದ್ದಂಥ ಲಾರಿಯನ್ನು ಮೇಲೆತ್ತೋ ಕಾರ್ಯಾಚರಣೆ ಈಗಾಗಲೇ ಮುಗಿತು. ಈಗಾಗಲೇ ಲಾರಿ ಕೂಡ ಮೇಲಕ್ಕೆ ಬರ್ತಿರುವಂಥದ್ದು. ಈಗಾಗಲೇ ಏನು ನೀರಿನ ಆಳಕ್ಕೆ ಹೋಗಿ ಏನು ಈಶ್ವರ್ ಮಲ್ಪೆ ಅವರವರು 3ನೇ ಹುಕ್ಕನ್ನು ಹಾಕಿ ಬಂದಿರುತ್ತೆ. ಯಾಕಂದರೆ ಬೆಳಿಗ್ಗೆ 2 ಹುಕ್ ಹಾಕಿ ಲಾರಿಯನ್ನು ಎಳಲಾಗ್ತಿತ್ತು. ಈಗ 3ನೇ ಹುಕ್ ಹಾಕಿ ರೋಪ್ ಮೂಲಕ ಎಳೆದು ಏನು ಮೇಲಕ್ಕೆ ದಡಕ್ಕೆ ತೆಗೆದುಕೊಂಡು ಹೋಗ್ತಿರೋದು. ಈಗಾಗಲೇ ಕಾರ್ಯಾಚರಣೆ ಹಂತದಲ್ಲಿರುವಂಥದ್ದು. ಈಗಾಗಲೇ ಏನು ಬೋಟ್ ಕೂಡ ಮೇಲೆ ಬಂದಿರುವಂಥದ್ದು. ಕಾರ್ಯಾಚರಣೆ ಯಾವ ರೀತಿ ಆಗ್ತಿದೆ ಈಶ್ವರ್ ಅವರ? 3 ರೋಪ್ ಎಳೆದಿದೆ. ಈಗ ನಮಗೆ ಏನಂತ ಗೊತ್ತಾಗೋದಿಲ್ಲ, ಯಾಕಂದರೆ 3 ರೋಪ್ ಸಹ ಒಂದು ಕಟ್ಟಾಯ್ತು ಅದರಲ್ಲಿ. ಈಗ ಎಳೆದು ಈಗ ಯಾಕಂದರೆ ಬೆಳಗ್ಗೆಯಿಂದ ಸುಮಾರು ದೂರ ಬಂದಿದೆ. ಈಗ ಇನ್ನೊಂದು 100-150 ಮೀಟರ್ ಇರುವಾಗಲೇ ಈಗ 2 ರೋಪಲ್ಲಿ ಇದೆ. 2 ರೋಪಲ್ಲಿ ಈಗ ಮೇಲೆ ಎಳಿತಾ ಇದ್ದಾರೆ. ಮೇಲೆ ಬರ್ತದೆ ಖಂಡಿತವಾಗಿ ಈಗ ಮೇಲೆ ಬರ್ತದೆ. ಯಾಕಂದರೆ 2 ದೋಣಿ ಇಡ್ತಾರೆ, ಅದಕ್ಕೆ ಲೋಡ್ ಬೀಳ್ತದೆ. ಒಂದು ಬೋಟ್ ಬಿಟ್ಟಿದೆ ಈಗ. ಅಂದರೆ ನಡು ಮಧ್ಯೆ ಇದೆ. ಈಗ ಒಂದು ಎಷ್ಟೊಂದು ಮೀಟರ್ ಅಂತರದಲ್ಲಿ ಇರ್ಬೋದು ಅಂತ ಹೇಳ್ತಾರೆ. ಸುಮಾರು ಒಂದು 100-150 ಮೀಟರ್ ದೂರದಲ್ಲಿ ಇದೆ ಈಗ. ಯಾಕಂದರೆ ಸಾಕಷ್ಟು ಅಲ್ಲಿ ಕಷ್ಟ ಇತ್ತು, ಒಳಗಡೆ ಆಳದಲ್ಲಿತ್ತು, ಮತ್ತು ಅಲ್ಲಿ ತಂತಿಗಳೆಲ್ಲ ಸುತ್ತಕೊಂಡಿದ್ದು, ರೋಪ್ಗಳೆಲ್ಲ ಇತ್ತು. ಅವೆಲ್ಲ ಹೇಗೆ ಬೇಯಿಸ್ಕೊಂಡು ಅಲ್ಲಿ ಅಂದರೆ ತುಂಬ ರೋಪ್ಗಳು ಮತ್ತು ಕಬ್ಬಿಣದ ಇದು ಸ್ಲ್ಯಾಬ್ಗೆ ಆಗಿದೆ ಕಬ್ಬಿಣಗಳು, ವೈರ್ಗಳು ತುಂಬ ಇತ್ತು. ಅದನ್ನು ನೋಡಿಕೊಂಡು ನಾವು ಸೂಕ್ಷ್ಮವಾಗಿ ಅಲ್ಲಿ ಮಾಡಬೇಕು ಅಂಥ ಜಾಗದಲ್ಲಿ. ಯಾಕೆಂದರೆ ಸುಮಾರು 10ರಿಂದ ಒಂದು 25-30 ಅಡಿ ಅಡಿಗೆ ಹೋಗಿ ನಾವು ಚಾಸಿಗೆ ಈಗಾಗಲೇ ರೋಪು ನಾವು ಎಳಿತಾ ಇದ್ದೇವೆ. ಇದಿಷ್ಟು ಏನು ಮುಳುಗುತ್ತಜ್ಜೆ ಅಂತ ಈಶ್ವರ್ ಮಲ್ಪೆ ಅವರು ಹೇಳ್ತಿರುವಂಥದ್ದು. ಏನಂತಂದರೆ ಸಾಕಷ್ಟು ಕಾರ್ಯಾಚರಣೆ ಬಳಿಕ ಬೆಳಗ್ಗೆಯಿಂದ ಏನು 2 ರೋಪ್ನಲ್ಲಿ ಏನು ಈ ಒಂದು ಲಾರಿಯನ್ನು ಎಳಿತಿರೋದಂಥದ್ದು. ಆದರೆ ಈಗ 3ನೇ ರೋಪ್ ಕೂಡ ಹಾಕಿದ್ದು, ಅದು ಕಟ್ಟಾಗಿದೆ. ಆದರೂ ಕೂಡ 2 ರೋಪ್ನಲ್ಲಿ ನಾವು ಎಳೆಯುವಂಥ ಕಾರ್ಯಾಚರಣೆಯನ್ನು ಮುಂದುವರಿಸ್ತೀವಿ. ಯಾವುದೇ ಸಮಸ್ಯೆ ಇಲ್ಲ, ಆದರೂ ಕೂಡ ನಾವು ಬಿಡದೆ ಈ ಒಂದು ಕಾರ್ಯಾಚರಣೆ ಮುಗಿಸ್ತೀವಿ. ಇನ್ನೊಂದು 200 ಮೀಟರ್ ಅಂತ 150-200 ಮೀಟರ್ ಅಂತರದಲ್ಲಿ ಲಾರಿ ಇದೆ ದಡದಿಂದ. ಅದನ್ನು ಹೇಗಾದರೂ ಮಾಡಿ ದಡಕ್ಕೆ ಸೇರಿಸುವಂಥ ಕಾರ್ಯ ಮಾಡ್ತೀವಿ. ಸಾಕಷ್ಟು ಕ್ಲಿಷ್ಟಕರ ಪರಿಸ್ಥಿತಿ ಇದೆ ಕೆಳಗಡೆ. ಆದ್ರೂ ಕೂಡ ಯಾವುದೇ ಕಾರಣಕ್ಕೂ ಇದು ಕೈ ಬಿಡೋ ಪ್ರಶ್ನೆ ಇಲ್ಲ ಅನ್ನೋ ಮಾತನ್ನು ಈಶ್ವರ್ ಮಲ್ಪುರ್ ಅವರು ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಶಶಿಧರ್, ಪ್ರಶಾಂತ್ ಮಹಾಲೆ, ಕರಾವಳಿ ಮುಂಜಾವು ಡಿಜಿಟಲ್, ಕಾರವಾರ.